ನಿಮ್ಮ ಫ್ಯಾಮಿಲಿಯವರು ನಿಮ್ಮನ್ನು ತುಂಬ ಪ್ರೀತಿಸ್ತಿರ್ಬೇಕಲ್ಲ? ನಿಮಗೆ ಹೇಗೆ ಗೊತ್ತು? ನೋಡೋಣಲ್ಲ ಬೆಳಿಗ್ಗೆ ಲೈಫ್. ಬಾಯ್ ಫ್ರೆಂಡ್ ಇದ್ರೆ ಏನಾದ್ರು ಹೇಳಮ್ಮ ಅದು ಇದು ಅಂತಿದ್ರು. ಓ ಗಾಡ್, ನೀವು ಅದನ್ನು ಕೇಳಿಸ್ಕೊಬಿಟ್ರಾ? ಕೇಳಿಸ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಸೊ ಇದುವರೆಗೂ ಮದುವೆ ಯಾಕಾಗಿಲ್ಲ? ಮೊದಲನೇ ಭೇಟಿಲಿ ಈ ಥರ ಪರ್ಸ್ನಲ್ ಕ್ವಶನ್ ಕೇಳೋದು ತಪ್ಪಲ್ವಾ? ನಮ್ದಿದು ಮೊದಲನೇ ಭೇಟಿ ಅಲ್ಲ, 4ನೇ ಭೇಟಿ. ತುಂಬ ಚೆನ್ನಾಗಿ ಮಾತಾಡ್ತೀರಾ, ಪದಗಳಲ್ಲೇ ಆಟಾಡೋ ನುಡಿಗಾರ. ನಾನು ಜಂಬೆ ಕೂಡ ತುಂಬ ಚೆನ್ನಾಗಿ ನೋಡಿಸ್ತೀನಿ. ಓ ಹೌದಾ? ಎಕ್ಸ್ಕ್ಯೂಸ್ ಮೀ ಗೈಸ್. ಸೊ ಇವತ್ತು ನಮ್ ಜೊತೆ ಇದ್ದಾರೆ ಅಮೇಜಿಂಗ್ ಜಂಬೆ ಪ್ಲೇಯರ್ ಮಿಸ್ಟರ್ ವಿಕ್ಕಿ. ಸೊ ನಮ್ಮೆಲ್ಲರಿಗೋಸ್ಕರ ಇವತ್ತು ಇವರು ಜಂಬೆ ನುಡಿಸ್ತಾ ಇದ್ದಾರೆ. ಪ್ರೀತಿ ಬೆಂಕಿ ಎರಡೂ ಒಂದೇ. ಪ್ರೀತಿಲಿ ಉಳಿಬೋದು, ಆದರೆ ಬೆಂಕಿನಲ್ಲ. ಪಪ್ಪ, ಇಂಟರ್ನೆಟ್ ಅಲ್ಲಿ ಸಿಗೋರೆಲ್ಲ ಲೈಫ್ ಪಾರ್ಟ್ನರ್ ಆಗಲ್ಲ, ಇಂಟರ್ ಕನೆಕ್ಟ್ ಆಗೋರೆ ಲೈಫ್ ಪಾರ್ಟ್ನರ್. ನಾವಿಬ್ರು ಒಬ್ರನ್ನೊಬ್ರು ನೋಡ್ತಾ ಕಣ್ಣಲ್ಲೇ ಕಳ್ದೋಗ್ಬೇಕು, ಹಾಗಿರ್ಬೇಕು ನನ್ನ ಲೈಫ್ ಪಾರ್ಟ್ನರ್. ಅದೃಷ್ಟ ಅಂದ್ರೆ ನಿಂದೆ ಮಗ. ಈ ತರ ಪಾರ್ಟ್ನರ್ ಸಿಗೋ ಅವಕಾಶ ಯಾರಿಗೆ ಸಿಗುತ್ತೆ ಹೇಳು? ಅವಾಗಲೇ ಹೇಳಿಲ್ವನ, ಇದೆಲ್ಲ ಒಂದು ಕೋ ಇನ್ಸಿಡೆನ್ಸ್, ಕಾಕತಾಳೀಯ. ಏನ ಕಾಕತಾಳೀಯನ? ಮತ್ತೆ ಹಲೋ ಎಕ್ಸ್ಕ್ಯೂಸ್ ಮೀ, ತಾವ್ ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನಾನು ಹೇಳ್ತಾ ಇರೋದು ನಮ್ಮಿಬ್ರು ಜೋಡಿ ಬಗ್ಗೆ. ಚುಮು ಚುಮು ಅನ್ನಿಸ್ತೈತಿ ನಿನಗ, ಚುಮು ಚುಮು ಆಗ್ತೈತಿ. ರಾಜು, ಇದ್ಯಾಕೋ ನಿನ್ಗೆ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಾ ಅಲ್ವಾ? ಆ ಹುಡುಗಿ ಸಿಕ್ಕಿನ್ನ ಒಂದಿನ ಆಗಿದೆ ಅಷ್ಟೇ. ಆಕ್ಚುಲಿ ವೈಶುನು ಅಲ್ಲಿ ಲೈಟ್ ಆನ್ ಮಾಡ್ಕೊಂಡು ನಿಂತರ ಯೋಚನೆ ಮಾಡ್ತಾ ಇರ್ತಾಳೆ ಅನ್ಸುತ್ತೆ. ಹಾಯ್. ನೀವೇನಿಲ್ಲಿ? ಅದು ಒಳಗಡೆ ಚಳಿ ಆಗ್ತಿತ್ತು, ಅದಕ್ಕೆ ಹೊರಗೆ ಬಂದೆ. ಓ ಹೊರಗಡೆ ಚಳಿ ಆಗ್ಬೇಕಲ್ವಾ? ಕರೆಕ್ಟ್. ನೀವೇನ್ ಮಾಡ್ತೀರಿ? ನಿಮ್ಗೂ ಚಳಿ ಆಗ್ತಿತ್ತು ಒಳಗೆ? ನಾನು ಬಾಲ್ಕನಿ ಲೈಟ್ ಆಫ್ ಮಾಡೋಣ ಅಂತ. ಓಕೆ ನಂದು ಆನ್ ಆಗ್ಬಿಟ್ಟಿದೆ, ನಾನು ಹೋಗಿ ಆಫ್ ಮಾಡ್ತೀನಿ. ಓಕೆ ಬಾಯ್. ಹುಷಾರು. ಓಕೆ ಹುಷಾರು. ಗುಡ್ ನೈಟ್. ಗುಡ್ ನೈಟ್. ಅದು ಲೈಟ್ ಆಫ್ ಮಾಡಿಲ್ಲ ನೀವು? ನಿಮ್ ಲೈಟು ಆನ್ ಇದೆ. ಆಯ್ತು, ನಾ ಆಫ್ ಮಾಡ್ಕೊಂಡ್ ಮಲ್ಕೊಳ್ತೀನಿ. ನಾನು ಆಫ್ ಮಾಡ್ಕೊಂಡ್ ಮಲ್ಕೋತೀನಿ. ಓಕೆ ಗುಡ್ ನೈಟ್. ಗುಡ್ ನೈಟ್.